ಎಲ್ಲೋದ್ನ ಗೊತ್ತಿಲ್ಲ ನಂಗ ಕಾಳಕ್ಕನ್ನು ನಾಟಕನು ಓನು ಚತಿ ಊಟ ಬಿಟ್ಟು ಚತಿ ನಂಗ ಹೊಟ್ಟೆ ಚತಿ ಊಟ ಮಾಡಿ 15 ದಿವಸ ಆಯ್ತು ಚತಿ ಏ ಪಾಪ ಊಟ ಬೇಕು ನಂಗ ಊಟ ಬೇಕು ಹೊಟ್ಟೆ ಹಸಿತದ ನಂಗ ಲೈ ಹೋಗು ಒಳಕೋಗೆ ರಾಜಪ್ಪನ್ ಹೋಗು ಒಳಗೆ ಇರ್ತಾನೆ ಇಲ್ಲ ಅಕ್ಕ ಇಲ್ಲ ನಾಗಪ್ಪ ಕಾಳಕ್ಕನ್ನು ಓನು ಎಲ್ಲೋನೋ ಗೊತ್ತಿಲ್ಲ ಹೇಯ್ ಕೂಗೋಗ ಒಳಗೆ ಇರ್ತಾನೆ ಸುಮ್ನೆ ಹೇಳ್ಬೇಡ ಎತ್ತೋತಾನೆ ಇಷ್ಟೊತ್ತಿಗೆ ಹೋಗು ಕೂಗೋಗು ಹೋಗ ಇಲ್ಲ ನಿಜವಾಗಿ ಇಲ್ಲ ನಾಗಪ್ಪ ಇಲ್ಲ ಅಪ್ಪ ಓ ಅಪ್ಪ ಚತಿ ಹೊಟ್ಟೆ ಹಸಿತದ ನಂಗ ಹೊಟ್ಟೆ ಹಸಿತೈತೆ ಅಪ್ಪ ಯಾರೋ ಬಬ್ಲೆ ಅದು ಬನ್ನಾಡಮ್ಮ ಬನ್ನಾಡೆ ಅವಳು ಬನ್ನಾಡೆ ಬಾ ನೋ ಬಾ ಯಾರು ಅವರು ನೋ ಬಾ ನೀನೇ ನೋ ಬಾ ಯಾಕೆ ಶ್ವೇತಾ ನಮ್ಮ ಅಪ್ಪನವನೇ ನಾವು ಕೂಗು ಇಲ್ಲ ನಿಮ್ಮ ಅಪ್ಪನ ಟೌನ್ಗೆ ಹೋದ್ನು ಬೆಳಗ್ಗೆನೆ ಏನೋ ಕೆಲಸ ಆಯ್ತು ಅಂದ್ಬಿಟ್ಟು ಏಕ ಚತಿ ನಂಗೆ ಹೊಟ್ಟೆ ಹಸಿತೈತೆ ಪಾಪು ನಿಂಗೆ ಹೊಟ್ಟೆ ಹಿಡಿತೈತಾ ಬೈ ಕೂತ ಬಾ ಊಟ ಕಮ್ಮತ್ತೀನಿ ನಾನು ಬಾ ಕೂತ ನೀರು ನೀನು ಎಕ್ಕಬತ್ತೀನಿ ಊಟ ಇಲ್ಲೇ ನಿಮ್ಮ ಅಪ್ಪನ ಎಲ್ಗೋ ಹೋದ್ನು ಊಟ ಮಾಡ್ತೀಯಾ ಊಟ ಇಟ್ಕೊಡ್ಲಾ ಬೇಡ ಊಟ ಚಿನ್ನು ಚಿನ್ನು ಪಾಪು ಹೊಟ್ಟೆ ತುಂಬ ಊಟ ಚಿನ್ನು ಇನ್ನು ಬೇಕಾದ್ರೆ ಎಕ್ಕಬತ್ತೀನಿ ನಾನು ಚಿನ್ನು ಅಯ್ಯ ನೀನು ಹೊಟ್ಟೆ ಸಿಗಲ್ಲ ನಿಧಾನವಾಗಿ ತಿನ್ನೋ ನಿಧಾನವಾಗಿ ಬಬ್ಲು ಕೆಲಸದವ್ರಕಂತ ಮಾಡಿಕ್ಕಿದ್ದು ಇಡ್ಲಿಗೆಲ್ಲ ಎತ್ಕೊಂಡ್ ಬಂದಿದ್ಯಲ್ಲಮ್ಮ ಮಗು ಅಷ್ಟೊಂದು ತಿಂತಾನ ಅವನು ಹಾ ಇಲ್ಲಮ್ಮ ಊಟ ತಿಂತಾನ ಅವನು ಹೊಟ್ಟೆ ಹಸಿತಾಳಂತ ಅವನು ಪಾಪ ಬಿಳಿ ಪಪ್ಪ ಅಲ್ಲಮ್ಮ ಚಿನ್ನೆ ಅವನು ನೀನು ಆಮೇಲೆ ಅಡಿಗೆ ಮಾರೋ ಅವ್ರಕ ಚಿನ್ನೆ ಅವನು ಪಾಪ ಚಿನ್ನಪ್ಪ ನೀನ್ ಚಿನ್ನು ಹೊಟ್ಟೆ ತುಂಬ ತಿನ್ನು ಇನ್ನ ಬೇಕಾ ಎಕ್ಕಮಲ್ಲ ಇದೆಲ್ಲ ತಿನ್ನಕ್ ಬಿಡ್ತೀನಿ ಆಮೇಲೆ ಎತ್ಕೊಂಬ ಚಿನ್ನು ಚಿನ್ನು ಯಾಕೆ ನಿಮ್ಮ ಅಪ್ಪ ನೋಡ್ಕೊಂಡ್ ಬಂದಿರೋದು ಶ್ವೇತಾ ಹಾ ಲೇ ಜ್ಯೋತಿ ಯಾಕೆ ಮನೆ ಹತ್ರಕ್ಕೆ ಬಂದಿಲ್ಲ ಹಾ ಇಲ್ಲ ನಾನು ಬರಿಲ್ಲ ಒಳಗ ಅಪ್ಪನ ಕೂಗು ಈಗ ಲೆಕ್ಕಗೋಗಿ ಅಪ್ಪನ ಆ ರಾಧಮ್ನು ರಾತ್ರಿ ಮನೆ ಬೀಗ ಹೊರಟೋಗೋಳೆ ನಮ್ಗೆ ಊಟ ಇಲ್ಲ ಕಾಫಿ ನೀರಿಲ್ಲ ಏನೂ ಇಲ್ಲ ಕೂಗೋಗಿ ಅಪ್ಪನ ಹತ್ರ ಕಾಸಿಸ್ಕೊಬೇಕು ಇಲ್ಲ ಅಪ್ಪನು ಬೆಳಗ್ಗೆನೆ ಕಾರ್ ಹಾಕೊಂಡು ಎತ್ತ ಹೋದ್ನು ಚೇತಿ ಪದ್ದಿನ ಕರ್ಕೊಂಡ್ ಹೋಗು ಇಲ್ಲೇ ಊಟ ತಿನ್ನೋಣ ಎಲ್ಲಾರುನು ಹೋಗು ಬಬ್ಲು ಅವರ ಕಾಫಿನೂ ಕೊಡ್ತಾರೆ ಇಲ್ಲೇ ಕುಡಿದ್ಬಿಟ್ಟು ಇಲ್ಲೇ ಇರೋಣ ನಾವು ಹೋಗು ಪದ್ದಿನ ಕರ್ಕೊಂಡ್ ಹೋಗು ಏಯ್ ಹೋಗಿ ಶ್ವೇತಾ ನಿಮ್ಮ ಅಮ್ಮನ ಕರ್ಕೊಂಬೋಗು ಕಾಫಿ ಮಾಡ್ಕೊಡ್ತೀನಿ ನೀರು ಕದವೆ ಸ್ನಾನಗಳು ಮಾಡ್ಕೊಂಡು ಟಿಫನ್ ಮಾಡಿರಂತ ಹೋಗು ನಿಮ್ಮ ಅಪ್ಪನ ಬಂದಮೇಲೆ ಏನೋ ಕಾಸಿಸ್ಕೊಂಡಿರಂತೆ ಇವರು ಮೇಷ್ಟವರು ಇನ್ನೂ ಸ್ವಲ್ಪ ಸಾಮಾನು ಐತೆ ಖಾಲಿ ಮಾಡೋದು ಖಾಲಿ ಮಾಡಿಬಿಟ್ಟು ನಾಳೆ ಕೊಡ್ತಾರಂತೆ ಬೀಗ ಹೋಗು ಇವಾಗ ನಿಮ್ಮ ಅಮ್ಮನ ಕರ್ಕೊಂಬೋಗು ಅದ್ಯಾಕೆ ಇಷ್ಟು ದಿವಸದಿಂದ ಖಾಲಿ ಮಾಡ್ತಾ ಇರೋದು ಅವರು ನಾವೆಲ್ಲಿರೋದು ಹಾಂ ಅವತ್ತೇ ಖಾಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ತಾನೇ ಯಾಕೆ ಇನ್ನೂ ಖಾಲಿ ಮಾಡಿಲ್ಲ ಅವರು ಇಲ್ಲ ಹೋಗು ಏನೋ ಸಾಮಾನು ಜಾಸ್ತಿ ಅವಲ್ಲ ಬೀರುಗಳು ಅವು ಇವು ಯಾರನ್ನ ಒಬ್ಬರು ಬೇಕು ಅಂತ ಅಂದ್ಬಿಟ್ಟು ಕಾಯ್ಕೊಂಡು ಹಂಗೆ ಅವರೇ ಖಾಲಿ ಮಾಡಿಕೊಡ್ತಾರೆ ಹೋಗಿ ನಿಮ್ಮ ಅಮ್ಮನ ಕೂಗಿಟ್ಟು ಹೋಗು ಊಟಕ್ಕೆ ತಿನ್ನಿರಂತೆ ಲೇ ಶೇತಿ ಮಗು ಬಾಮ ಇಲ್ಲೇ ಇದ್ದೀನಿ ಲೈ ಯಾವ ಕಾಲ ಆಯ್ತು ನೀನು ಬಂದು ನಿಮ್ಮ ಅಪ್ಪನ ಹತ್ರ ಕಾಸು ಇಸ್ಕೊಂಬತ್ತೀನಿ ಅಂತ ಇಲ್ಲೇ ಬಿದ್ದಿದ್ಯಾ ಅದೇನದು ಅವನು ಅಷ್ಟು ಇಡ್ಲಿಗೆ ಮುಂದೆ ಕಣ್ಣು ಅನ್ಕೂತವನೆ ಯಾಕ ಏನಕ್ಕ ಇಡ್ಲಿ ತಿಂತಾ ಇರೋದು ಅಲ್ಲಿ ಹೋಟ್ಲಾಗ ತರ್ಸ್ಕೊಂಡಿದ್ರೆ ಆ ಥರ ಇಲ್ಲ ನಿನ್ನ ಮಕ್ಕಳು ಹೋಟ್ಲಾಗ ತಂದು ಕೊಡೋ ಮಕ್ಕನಿಂದು ಯಾವಾಗಲೇ ಹೋಗೆ ಮೇಶ್ವರು ಬೀಗ ಕೊಡೋದು ಇನ್ನೂ ಲೇಟ್ ಆಗ್ತೈತಂತೆ ನಡಿ ನೀರು ಕದವಂತೆ ನೀರು ಇಟ್ಕೊಂಡು ಕಾಫಿ ರಸ್ ಕುಡಿದ್ಬಿಟ್ಟು ಊಟ ತಿನ್ನೋಣ ಇಲ್ಲೇ ಇನ್ನು ಅವ್ರ ಮನೆ ಖಾಲಿ ಮಾಡೋರ್ಕು ನಾವು ಎಲ್ಲಿರೋದು ಅಪ್ಪನ ಬಂದಮೇಲೆ ಕಾಸಿಸ್ಕೊಂಡು ನಡಿ ಹೋಗಿ ನಂಗೆ ಅಂತಗಚ್ಚಾರ ನಡಿಯ ಉಪವಾಸ ಬಿದ್ದಿದ್ರು ಪರವಾಗಿಲ್ಲ ನಾನು ಮಾತ್ರ ಇವಳ ಮನೆಗಂತೂ ಊಟ ತಿನ್ನೋದೇ ಇಲ್ಲ ನನಗೆ ಬೇಕಾಗೇ ಇಲ್ಲ ಊಟ ತಿನ್ಬೇಡ ಬಿಡು ಹಂಗೆ ಸಾಯೋಗು ಯಾರು ಬೇಡ ಅಂತಂದ್ರ ಏನೋ ಸಂಗೀತಮ್ನು ಅಯ್ಯೋ ಪಾಪ ಅಂತ ಕೂಗಿದ್ರೆ ಏನು ನಿಂದು ಹೋಗು ಇಲ್ಲಿಂದ ಎಲ್ಗಾರ ಹೋಗೋಗ್ರಿ ಅಯ್ಯೋ ಪಾಪ ಅಂದ್ರೆ ಹಂಗೆ ನಂಗೆ ಹೊಟ್ಟೆ ಹಸ್ತದಮ್ಮ ಊಟ ಬೇಕು ನೀನು ಏನೇನು ಮಾಡ್ಕೊಂಡು ಸಾಯೋಗು ನಂಗೇನಾಗಬೇಕು ಮೊನ್ನೆ ಶುಕ್ರವಾರ ಎಲ್ಲ ನೀರು ಇಟ್ಕೊಂಡಿದ್ಯಾ ತಿರ್ಗಾ ಏನಕ್ಕೆ ನೀರು ಇಟ್ಕೊಳೋದು ವಾರಕ್ಕೆ ಒಂದು ದಿವಸ ನೀರು ಇಟ್ಕೊಳಕ್ಕಾಗಲ್ಲ ದಿನಾ ನೀರು ಇಳ್ಕ ದಿನಾ ಜಳಕ ಏನೋ ದೊಡ್ಡ ಆಫೀಸರ್ ಹಂಗೆ ನೀರು ಇಟ್ಕೊಂಬಿಡ್ರಿ ಇಬ್ರು ಮೈಯಾಗಿನ ಕೊಳೆ ಹೊರಟೋತದೆ ಹೋಗಮ್ಮ ಸ್ನಾನ ಮಾಡ್ಕೊ ಹೋಗಮ್ಮ ನೋಡ ಇರೋದು ಹೆಂಗಿದ್ಯಾ ಗಲೀಜಮ್ಮ ನೀನು ಆಗ್ತೀನಿ ನೋಡಿ ಈ ಕಡೆಯಿಂದ ಎರಡು ಸರಿಯಾಗಿ ಗಲೀಜಂತ ಗಲೀಜು ನನ್ನೊಟ್ಟಿಗೆ ಹುಟ್ಟಿರೋದಂತ ಮರ್ತೋಗ್ಬಿಟ್ಟಿದ್ಯೇನೋ ಪಾಪ ಅಮ್ಮಯ್ಯನು ಅದೆಲ್ಲ ಕಥೆಯಲ್ಲಿ ನಡಿಯಮ್ಮ ಸ್ನಾನ ಮಾಡ್ತಿದ್ರೆ ಕೆಟ್ಟ ಮಕ್ಕಳೆಲ್ಲ ತೊಳ್ಕೊಳ್ಳೋಣ ನೀನು ಒಟ್ಟುದೋಗ ನಡಿ ಅಲ್ಲ ಈ ಪಿಳ್ಳಿ ಯಾವ ಕಾಲದಾಗ ಓದೋಳು ಅವ್ನು ಕರ್ಕೊಂಬರ್ತೀನಿ ಅಂತ ಹಾಂ ಅದೇನು ಮಾಡ್ತಾವಳು ಅದೇನು ಕಥೆನ ಇವಳು ಒಟ್ಟುರ್ದೋಗ ನಡಿ ಒಳಗೆ ಬಿದ್ದಿದ್ದೀನಲ್ಲ ಇನ್ನೇನು ನಡಿ ಅನ್ನೋದು ನೀನು ಅಮ್ಮ ಈಗಮ್ಮ ಅಲ್ಲಿ ಬಿದ್ದಿದ್ಮೇಲೆ ಎಳ್ಕೊಂಬಂದಿದ್ದೀನಿ ನೀನು ಜನ್ಮಕ್ಕಷ್ಟು ಬೆಂಕಿ ಇಕ್ಕ ನಿನ್ಗೆ ಬಂದಿರೋದು ಬರಬಾರ್ದು ಊರಾಗ ಒಬ್ಬ ಹೆಂಗಸ್ರನ್ನೂ ಬಿಡಲ್ಲಲ್ಲ ಅವ್ರ ಹಿಂದೆ ಹಂಗೆ ತಿರುಗ್ತೀಯ ಲೇ ಮಾನ ಮರ್ಯಾದೆ ಬಿಟ್ಟೋನೆ ನೀನು ಕಟ್ಕೊಂಡಾಗಿಂದ ನನ್ನ ಮಗಳಿಗೆ ನೆಮ್ಮದಿನೇ ಇಲ್ಲಲ್ಲ ಲೇ ನೀನು ನಿನ್ನ ಮಗಳು 3 ತಿಂಗಳು ಕೊನ್ಕಿತ ಟೂರ್ ಹೋಗ್ತಾ ಇದ್ರಿ ಟೂರು ಆ ಊರು ಈ ಊರು ಅಂತ ಮನೆ ಮಠ ಸೇರೋದು ಬೇಡ ಅಯ್ಯ ನಿನ್ನ ಬಾಯಿ ಕೂಳುಗಳು ಬೀಳ ನನ್ನ ಕಣ್ಣು ಆಪ್ರೇಷನ್ ಆಗಿತ್ತಲೇ ಅದಕ್ಕೆ ನನ್ನ ಮಗಳು ಅಲ್ಲಿದ್ಲು
ನನಗೆ ಕಾವಲು. ಯಾರೋ ಅಂದರು, ಅಮ್ಮ ಈ ಪಾಠಕ್ಕೆ ಬೀಳ್ತಾವನೆ ನಿನ್ನ ಗಣ್ಣು, ಹೋಗಿ ನೋಡೋಗಿ ಊರಾಗ ಕ್ಯಾಕ್ರು ಸುಗ್ಯೋಗು ಮಕ್ಕಕ್ಕ ಅಂತ. ಅದಕ್ಕೆ ಓಡ್ ಬಂದ್ರಿ ಎದ್ದು ಬಿದ್ದು. ಏನೋ ಈ ವಯಸ್ಸಿನಾಗ ಬಂದಿರೋದು ನಿಂಕ, ಏನೋ ಬಂದಿರೋದು? ಮನೆ ಮಾತ್ರ ಇದ್ಬಿಟ್ರೆ ಸಾಕ, ತಿನ್ನಕ ಉಣ್ಣಕ ಬೇಡ? ಏಳಾದ ಕೊಂಪೆ ಒಂದದ ಏನಕ್ಕೆ ಬಾಯಿ ಬಡ್ಕಣಕ? ಅದನ್ನೂ ಮಾರಿ ಬಾಯಿಗೆ ಹಾಕೊಂಬಿಡ, ನಾಶವಾಗಿ ಹೋಗ್ಬಿಡು ಎತ್ತನ ಅಕ್ಕ. ಹೊಟ್ಟೆ ಉರ್ತೋಗ. ಯಾವಾಗ ನೋಡು ಕಂಡೋರ್ ಹೆಂಗ್ಸರು ಬರೀ ಕಂಡೋರ್ ಹೆಂಗ್ಸ್ರುಗಳೇ ಉದ್ಧಾರ ಮಾಡೋದು ಜೀವನ ಪೂರ್ತಿ. ನೀನು ಹೆಂಡ್ರನ್ನ ಉದ್ಧಾರ ಮಾಡಬೇಡ ನೀನು. ಸರಿ ಆಯ್ತಾ, ಎಲ್ಲ ಭಾಷಣ ನಿಂದು. ಏನ ಭಾಷಣ? ಬದುಕೋದು ಬಾಳೋದು ಮಾತು ಹೇಳ್ಕೊಟ್ರೆ ನಿಂಕ ಹೊಟ್ಟೆಗೆ ದಗೆ ಉರಿ. ನಿಂಕ ಎಲ್ಲಿಂದ ಉರಿ ಬರ್ತದೆ? ಊರೂರ್ಗೂ ಇಬ್ಬರು ಹೆಂಡ್ರು ಇಲ್ಲ ಒಬ್ಳೆಂಡ್ರು, ಊರೂರಾಗೂ ಹೆಂಡ್ರು ನಿಂಕ. ಏನು ಹತ್ತೂರ್ಗೂ ಪೈಲ್ವಾನ್ ನೀನು. ನಿಂಗೆ 26 ಜನ ಹೆಂಡ್ರು ಇಲ್ದಿದ್ರೆ ಆಗ್ದ ನಿಂಕ. ನಾನು ಹೋಗ್ಬೇಕು, ನಾನು ಇಲ್ಲಿರಲ್ಲ, ನನಗೆ ಇಲ್ಲಿರೋಕೆ ಇಷ್ಟ ಇಲ್ಲ. ಯಾಕೋ ಇಷ್ಟ ಇಲ್ಲ ನಿಂಕ? ಯಾಕೆ ಇಷ್ಟ ಇಲ್ಲ? ಲೇ ಪಿಳ್ಳೆ, ಹೋಗೊಂದು ಹಗ್ಗ ಎತ್ಕೊಂಬೋಗೆ ಕಟ್ಟಾಕ್ತೀನಿ ನೋಡಿ ನನ್ನ ಮಗನ್ನ. ಇವನು ಒಳ್ಳೆ ಮಾತಿಗೆ ಬಗ್ಗೋ ನನ್ನ ಮಗನಲ್ಲ ಇವನು. ಏನಿದ್ರು ಇವನ್ನ ಕಟ್ಟಾಕಿ ಬರಿಗೇಳಿಬೇಕು, ಬರಿಗಳು. ಆವಾಗ ದಾರಿಗೆ ಬರ್ತಾನೆ ಇವನು. ನಾನು ಪದ್ದಿ ಜೊತೆಗೆ ಇರೋದು, ನಿಮ್ಮ ಜೊತೆಗೆ ಇರಲ್ಲ. ನನ್ನ ಪದ್ದಿನೇ ಬೇಕು, ನಾನು ಅವ್ರ ಜೊತೆಗೆ ಇರ್ತೀನಿ. ಅವಳ ಕಿತ್ತೋದವಳು ಪದ್ದಿ? ಯಾವಳಂತ ಅವಳು? ಯಾವಳ? ನೀನು ತಾಳಿ ಕಟ್ಟಿರೋ ಏನ್ರೇನ ಅವಳು? ಹಾಂ, ಪದ್ದಿ ಅಂತೆ ಪದ್ದಿ. ಇನ್ನೊಂದು ಕಿತ ಏನನ ನೀನು ಬಾಯಕ್ಕೆ ಪದ್ದಿ ಅಂತ ಬರಬೇಕು ನೋಡಿ. ನಿಂಗೆ ಅದನ್ನು ನಾಲ್ಗೆ ಕುಯ್ದಾಕ್ಬಿಡ್ತೀನಿ ಮಾತಾಡೋಕೆ ಕುಡ್ದು. ನೀನು ಹಳ್ಳಿನಾಗಿ ನೀನು ಬಿದ್ದೋಗ ಹೋಗು. ನನ್ನ ಮಗಳು ಬಾಳೇ ಹಾಳು ಮಾಡಿಬಿಟ್ಟೆ ನೀನು. ಹೊಟ್ಟೆ ಊರ್ತೋಗ. ಏನೋ ಪಟೇಲ್ನು ಅಂತ ಹೆಸ್ರಿಕೊಂಡವನೇ, ಊರಿಗೆ ಪಟೇಲ್ನಿರಬೇಕು ಅಂತ ನಾನು ನನ್ನ ಮಗಳನ್ನ ನಿನ್ನ ಎದೆ ಮೇಲೆ ಕುಕ್ಕದ್ನಿ. ಅವಳು ಬಾಳೇ ಹಾಳು ಮಾಡಿಬಿಟ್ಟೆ ನೀನು. ಹೊಟ್ಟೆ ಊರ್ತೋಗ. ನಿನ್ನ ಮಗಳು ನ್ಯಾಯವಾಗಿದ್ದಿದ್ರೆ ನಾನೇ ಕಳ್ತಾ ಇದ್ನೆ. ಒಂದು ದಿವಸ ಇಲ್ಲಿದ್ರೆ 14 ದಿವಸ ನಿನ್ನ ಮನೆಗೆ ಇರ್ತಾಳೆ. ಕರ್ಕೊಂಡೋಗು ನಿನ್ನ ಮನೆಗೆ ಹೋಗಿ ನಿನ್ನ ಮಗಳನ್ನ. ಇಲ್ಲೇನು ಕೆಲಸ? ನೀನು ನ್ಯಾಯವಾಗಿ ತಂದಾಕಿದ್ರೆ ನನ್ನ ಮಗಳು ಯಾಕೋ ಬುಟ್ಕು ನನ್ನ ಮನೆಗೆ ಬರೋಳು? ಹಾಂ, ಯಾಕೆ ಬರೋಳು? ನೀನು ನ್ಯಾಯವಾಗಿಲ್ಲ. ನೀನು ಮುಂಡೆ ಮಗನು ನೀನು ಇದೆಯಲ್ಲ, ನೀನು ಪಟ್ಟಿಂಗ್ ನನ್ನ ಮಗನು ನೀನು. ನೀನೇನು ಕಡಿಮೆ ಮುಡ್ತೀನ ನೀನು? ನಾನು ಹೋಗ್ಬೇಕು, ನಾನು ಇಲ್ಲಿರಲ್ಲ. ನಾನು ಪದ್ದಿ ಜೊತೆಗೆ ಇರೋದು. ಕಷ್ಟ ಆಗಲಿ ಸುಖ ಆಗಲಿ ನಾನು ಅವಳ ಜೊತೆಗೆ ಇರ್ತೀನಿ. ನನಗೆ ಇವಳ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ. ನಾನು ಹೋಗ್ಬೇಕು. ನೀನು ಎದ್ರ ಬಿತ್ತೋಗ ನಿನ್ನ ನಿಗದ ಸಾಯ. ಏನೋ ಬಂದಿರೋದು ನಿಂಕ ಬರಬಾರ್ದು ಏನೋ ಬಂದುಬಿಟ್ಟದಲ್ಲ ಇವನ್ಕ. ಅಲ್ಲೇ ಪಿಳ್ಳೆ ಹಾಕಮ್ಮ ಸರಿಯಾಗಿ ಏನಂತ ತಗೊಂಡು ಮೂತಿ ಮಕ್ಕ ನೋಡಿದಿರಾ? ಹೋಗ್ಬಿಡ್ಲಿ ಗಬ್ಬುಂಡೆ ಮಗನ. ಇವನಿಂದ ಊರಾಗ ಮಾನ ಮರ್ಯಾದೆ ಇಲ್ಲಲ್ಲಮ್ಮ. ಏನಮ್ಮ ಮಾಡೋದು? ಲೇ ಹಗ್ಗ ಎತ್ಕೊಂಬೋಗೆ ನೀನು. ಹಗ್ಗ ಎತ್ಕೊಂಬೋಗೆ ಕಾಲಿಗೆ ಕಟ್ಟಕ್ಕೆ. ಇಲ್ಲಿ ಕಟ್ಟಕ್ಕೆ ಈ ಕಂಬಕ್ಕೆ ಬಿದ್ದಿರ್ತಾನೆ ನಾಯಿ ಬಿದ್ದಂಗೆ. ಅವಾಗ ಒಂದೊಂದು ತುತ್ತು ತಂದಾಕೆ ತಿನ್ಕೊಂಡು ಸಾಯ್ಲಿ. ಕಟ್ಟಾಕ್ಬಿಡ್ತೀರಾ? ನಾನು ಕುರಿನೋ ಮೇಕೆನೋ ಕಟ್ಟಾಕಕ್ಕ? ಹೋಗಮ್ಮ ನೀನು. ಓದ್ತೀನಿ ಇಲ್ಲಿಂದ. ನಿನ್ಗೊಂದು ಗತಿ ಕಾಣಿಸೆ ನಾನು ಇಲ್ಲಿಂದ ಹೋಗೋದು. ಅಂದ ಗಂಟೆ ನಾನು ಹೋಗಲ್ಲ. ನಿನ್ನೇನು ಸುಮ್ಮನೆ ಬಿಡ್ತೀನ ನಾನು? ಹಾಂ, ಸುಮ್ಮನೆ ಬಿಡ್ತೀನೇನಾ? ಎತ್ತೋ ಓದ್ತಾರದು? ಲೇ ಪಟೇಲ, ಪದ್ದಿಯವ್ರ ಮನೆಕ. ಓ ಅವಳಕ ನಂಕ ಐತೆ ನನ್ನ ಕೈಗೆ ಗಾಚಾರ. ಇಬ್ಬರಿಗೂ ಎಣ್ಸೆಣ್ಸು ಹಾಕ್ತೀನಿ ಪರ್ಕೆಟ್ಗಳು. ಮಾಯಿ ಮುಚ್ಕೊಂಡು ಮನೆಗೆ ಬಿದ್ದಿರ್ಬೇಕು ನೀನು. ಹೋಗ್ಬಿಡ್ತು ಎತ್ತುನೋ. ಇಲ್ಲ, ನಾನು ಹೋಗೋದೆ. ನಾನು ಹೋಗ್ಬೇಕು. ನನ್ನ ಪದ್ದಿ ಜೊತೆಗೆ ಇರೋದು, ನಿಮ್ಮ ಜೊತೆಗೆ ಇರಲ್ಲ. ಏನು ಆಕಾಶದಿಂದ ದರಗಿ ಇಳಿದುಬಿಟ್ಟು ಬಂದ್ಬಿಟ್ಟವಳೆ ಅಪ್ಸರೆ. ಪದ್ದಿ ಅಂತೆ ಪದ್ದಿ. ಅವಳು ಎಲ್ಲಿಗೂ ನೋಡ್ಬಿಟ್ರೆ ವಾರ ಊಟ ಬೇಡ. ಅಪ್ಸರೆ ನೀನು. ನೋಡಮ್ಮ ಕೆಲಸ ನೀನು. ಅಪ್ಸರೆ ಅಂತೆ ಅಪ್ಸರೆ. ಮಾನವಾಗಿ ಮನೆಗಿತ್ತು ಸರಿ. ಇಲ್ಲ ಅಂತಂದರೆ ನೋಡ ನಡ್ಬೀದ ಕಟ್ಟಾಕ್ಬಿಟ್ಟು ಬರ್ತೀನಿ ನಿನ್ನ. ಆಗಿದಾಗ ಹೋಗಿ ಬರೋ ಜನಗಳೆಲ್ಲ ತುಪ್ಪನ ಉಗ್ದುಬಿಟ್ಟು ಹೋಗ್ಬೇಕು ನಿಂಕ. ಹಂಗೆ ಮಾಡ್ತೀನಿ. ಮಾನವಾಗಿ ಮನೆಗೆ ಬಿದ್ದಿರೋ ಯಾವಳ ತಂಟ್ಕು ಹೋಗ್ಬಿಡ್ದು ನೀನು. ಅವಾಗ 2 ದಿವಸ ಅವಳು ಯಾವಳ ಗುಂಡ್ರಾದಮ್ಮನು ಅವಳಿಂದ ಬಿದ್ದಿದ್ದೆ. ಇವಾಗ ಇವಳಿಂದ ಬಿದ್ದಿದ್ಯಾ? ಹಾಂ, ಇವಳವಳ ಆ ಗುಂಡ್ರಾದಮ್ಮನ ಅವಳಲ್ಲ. 5 ನೆಂಟರು ಇವಳು ಪದ್ದಿ. ಅಯ್ಯ ಅವ್ರು ಹುಟ್ಟುಗಷ್ಟು ಬೆಂಕಿಕ್ಕ. ಏನೋ ಅವ್ರ ಮನೆಗಿರೋ ಹೆಂಗಸರೆಲ್ಲ ಇವರೇನೇನಾ? ಅಯ್ಯ ದೊಡ್ಡದಿರಿದ್ರು ಮುಂದೆವ. ನಡಿ ಅದು ಯಾವಳ ನೋಡಿಸ್ ನಡಿ. ಅವಳ ಕೈತೆ ಗಾಚಾರ ನನ್ನ ಕೈಯಾಗ. ನೋಡ ನೀನು ನನ್ನನ್ನು ಏನೇನ ಬೈಯೆ. ಪದ್ದಿನ ಬೈದ್ರೆ ನಾನು ಸುಮ್ಮನೆ ಇರೋನೆಲ್ಲ ನೋಡ್ಕೊ. ಆಮೇಲೆ ನಿಗೊಂದು ಗಾಚಾರ ಕಾಣಿಸ್ಬಿಡ್ತೀನಿ.